ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಮೋಟೋ ಬ್ಲಾಗಿಂಗಲ್ಲಿ ಎರಡು ತುಂಬ ಮುಖ್ಯವಾದ ಅವಶ್ಯಕತೆಗಳು ಏನೇನೆಂದರೆ, ಒಂದು ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು, ಇನ್ನೊಂದು ಬಂದು ಆಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು. ಆಡಿಯೋ ಕ್ಲಾರಿಟಿಗೆ ನಾನು ಮೊದಲು ಏನು ಮಾಡ್ತಿದ್ದೆ ಅಂತಂದರೆ, ಲ್ಯಾವಲ್ ಮೈಕೆಲ್ಲ ಹೆಲ್ಮೆಟ್ ಒಳಗಡೆ ಇನ್ಸ್ಟಾಲ್ ಮಾಡಿಕೊಂಡು ಸೆಟಪ್ ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಬಟ್ ಒಂದು ರೇಂಜಲ್ಲಿ ಬರ್ತಾಯಿತ್ತು. ತುಂಬ ಸ್ಪೀಡಾಗಿ ಹೋದರೆ ವಿಂಡ್ ನಾಯ್ಸ್ ಎಲ್ಲ ಬಂದಾಗ ಸ್ವಲ್ಪ ವಾಯ್ಸು ಲೋ ಆಗ್ತಾಯಿತ್ತು, ಮಧ್ಯ ಕ್ರ್ಯಾಕ್ ಸೌಂಡ್ ಅದು ಇದು ಎಲ್ಲ ಬರ್ತಾಯಿತ್ತು. ಇವಾಗ ಅದಕ್ಕೆ ನಾನು ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಏನು ಅಪ್ಡೇಟ್ ಮಾಡ್ಕೊಂಡೆ ಅಂತಂದರೆ, ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಒಂದು GoPro Hero 12 ಈ ಥರ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಉಲಾನ್ಜಿ ಕಿಟ್ ಹಾಕ್ಕೊಂಡು ಹೆಲ್ಮೆಟ್ ಬಂದು ಎಂಟಿ ಸ್ಟ್ರಿಂಗರ್ ಯೂಸ್ ಮಾಡ್ತಿದ್ದೀನಿ ನಾನು. ಇದಕ್ಕೆ ಬೆಸ್ಟು ಆಡಿಯೋ ಸೆಟಪ್ ನಾನು ಏನು ಮಾಡ್ಕೊಂಡಿದ್ದೀನಿ ಸೋಫಾರ್ ಅಂದರೆ, ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿ ಸ್ವಲ್ಪ ರೈಡ್ಗಳು ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಿಮಗೆ ಮುಂದೆ ಹೇಳ್ತಾ ಇದ್ದೀನಿ ಹೇಗೆ ನಂದು ಕ್ವಾಲಿಟಿ ಚೆನ್ನಾಗಿದೆ ಈ ಮೈಕಿಂದ ಅಂತ. ಯೂಸ್ ಮಾಡ್ತಿರೋ ಮೈಕ್ ಬಂದು DJI Mic 2. ದ ಬೆಸ್ಟ್ ಕ್ವಾಲಿಟಿ ಕೊಡುತ್ತೆ ನಿಮಗೆ ಆಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ಸೋಫಾ, ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಅಂದರೆ, ನೀವು ಅದು ಫುಲ್ ಬಂಡಲ್ ತೊಗೋತೀರಾ ಅಂತಂದರೆ ಫುಲ್ ಸೆಟ್ ಆಫ್ ಬಾಕ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ರಿಸೀವರು ಟ್ರಾನ್ಸ್ಮಿಟರ್ ಎಲ್ಲ ಬರುತ್ತೆ. ಅದು ಕಾಸ್ಟ್ ನಿಮಗೊಂದು 25,000 ಏನೋ ಆಗುತ್ತೆ. ನಾನು ಬೇಸಿಕಾಗಿ ನನಗೆ ಬೇಕಾಗಿರೋದಂದರೆ ಸೋಲೋ ಡ್ರೈವ್ ಮಾಡೋದ್ರಿಂದ ಜಾಸ್ತಿ ನಾನು ಜಸ್ಟ್ ಒಂದು ರಿಸೀವರು ಒಂದು ಟ್ರಾನ್ಸ್ಮಿಟರ್ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ರಿಸೀವರು ಮತ್ತು ಟ್ರಾನ್ಸ್ಮಿಟರ್ ತೊಗೊಂಡಿದ್ದೀನಿ. ಇದು ತುಂಬ ಯೂಸ್ ಆಗ್ತಿದೆ ನನಗೆ. ಇದನ್ನು ಹೇಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಇನ್ಸ್ಟಾಲೇಷನ್ ಒಂದು ತುಂಬ ಈಸಿ, ವಾಯ್ಸ್ ಕ್ಲಾರಿಟಿನೂ ತುಂಬ ಬರುತ್ತೆ. ಇದು ಪ್ರಾನ್ಸ್ ಆ್ಯಂಡ್ ಕಾನ್ಸ್ನ ನಿಮಗೆ ಹೇಳ್ತೀನಿ, ಯಾವಾಗ ಇದು ತುಂಬ ಯೂಸ್ ಆಗುತ್ತೆ, ಯಾವಾಗ ಮೇಜರಾಗಿ ಯೂಸ್ ಆಗಲ್ಲ ನಮಗೆ ಅನ್ನೋದು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ DJI Mini 2ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಸೆಟಪ್ ಮಾಡ್ಕೊಳ್ಳೋದು GoProಗೆ ಅಂತ ತೋರಿಸ್ತೀನಿ. ಈ ಥರ ನಿಮ್ಮ ಹತ್ರ ಒಂದು GoPro ಸೆಟಪ್ ಇತ್ತು ಅಂತಂದರೆ, ಉಲಾನ್ಜಿ ಕಿಟ್ಟು ಇಲ್ಲ ಮೀಡಿಯಮ್ ಮೂಡ್ ಏನಾರು ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ. ಜನರಲಾಗಿ ನೀವು ಹೆಂಗೆ ಸೆಟಪ್ ಮಾಡ್ಕೊಂಡಿರೋ ಅದನ್ನು ಮಾಡಿಕೊಂಡು, ಈ ಟ್ರಾನ್ಸ್ಮಿಟರ್ ಏನು ಬರುತ್ತೆ ಇದನ್ನು ಹೀಗೆ ಮುಂದೆ ಕೂರಿಸ್ಕೊಬೇಕು. ಮೇಲೆ ಒಂದು ಓಡಲ್ ಇರುತ್ತೆ, ಈಗ ಸೆಟಪ್ ಮಾಡ್ಕೊತೀರಾ. ಇದು ಏನಂದರೆ, ಉಲಾನ್ಜಿ ಕಿಟ್ ಕೂರಲ್ಲ ಅಷ್ಟೊಂದು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಅದಕ್ಕೊಂದು ಪೇಪರಲ್ಲಿ ಥರ ಮಡ್ಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕುತ್ಕೊಳ್ಳಿ ಅಂತ, ಬೀಳಬಾರ್ದು ಅಂತ. ಈ ರಿಸೀವರ್ದು ಡಿಸ್ಪ್ಲೇ ಇದೆಯಲ್ಲ, ಇದು ನನ್ನ ಕಡೆ ಬರಬೇಕು, ಆ ಥರ ಹಾಕೊಂಡಿರ್ತೀನಿ ನಾನು. ಈ ಥರ ಕಾಣಿಸಿದ್ಯಾ? ಇದು ನನ್ನ ಕಡೆ ಬರಬೇಕು. ಯಾಕಂದರೆ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನನಗೆ ವಾಯ್ಸ್ ಡಿಸಿಮಲ್ ಎಷ್ಟು ಬರ್ತಾ ಇದೆ ಅಂತ ನನಗೆ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡಿಗೆ ತಿಳಿಸ್ಕೊಂಡಿದ್ದೀನಿ. ಇದನ್ನು ರಿಸೀವರ್ನ ಏನು ಮಾಡ್ತೀನಿ ನಾನು, ಇದು ಇಲ್ಲ ಒಂದು ನೀವು ಮೈಕು ಏನು ಮಾಡ್ತೀರೋ ಅದನ್ನು ಹಾಕೊಬೋದು, ಇಲ್ಲಾಂದರೆ ಹೆಂಗಿದ್ರು ನಿಮ್ಗೆ ಹತ್ರ ಇದು ಒಂದು ಸಾಕೆಟ್ ಥರ ಇರುತ್ತೆ. ಇದನ್ನು ಹೆಲ್ಮೆಟ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಇದು ಒಳಗಡೆ ಒಂಥರ ರೇಂಜ್ ಸೆಟಪ್ ಮಾಡ್ಕೊತೀನಿ, ಅದು ಒಳಗಡೆ ಹಾಕ್ಕೊತೀನಿ. ನಾನು ಹಾಕೊಳಕ್ಕೆ ಮುಂಚೆ ಫಸ್ಟೇ ಒಂದ್ಸರಿ ಆನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಆಮೇಲೆ ಮತ್ತೆ ಹೆಲ್ಮೆಟ್ ತೆಗೆದು ಹಿಂಸೆ ಆಗುತ್ತೆ ನನಗೆ. ಆಮೇಲಿದೆ ಈ ಥರ ಒಳಗಡೆ ಹಾಕ್ಕೊಂಡು, ಕಾಣಿಸಿದ್ಯಾ? ಸರಿ, ಕಾಣಿಸ್ತಿದೆ ಅನ್ಕೋತೀನಿ. ಈ ಥರ ಒಳಗಡೆ ಕೂರಿಸ್ಕೊಂಡಿದ್ದೀನಿ. ಈ ಥರ ಇರುತ್ತೆ ಒಳಗಡೆ. ಇವಾಗ ನಾನು ಈ ಟ್ರಾನ್ಸ್ಮಿಟರ್ನ ಆನ್ ಮಾಡಿದ್ರೆ ಬರ್ತಿದ್ದಾರೆ DJI ಅಂತ ಕಾಣಿಸಿದ್ಯಾ? ಇದು ಬಂದರೆ ಗೊತ್ತಾಗುತ್ತೆ ನಿಮಗೆ. ಈ ಮೈಕ್ ವಾಲ್ಯೂಮ್ ಬಟನ್ ನೋಡಿ, ನಿಮಗೆ ನಾನು ಎಷ್ಟು ಮಾತಾಡ್ತೀನಿ ಅಂತ ಬರ್ತಾ ಇದೆ. ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಒಂದು ಒಳ್ಳೆ ವಿಡಿಯೋ ಮತ್ತು ಆಡಿಯೋ ಕ್ಲಾರಿಟಿನ ನೀವು ಮೋಟೋ ಬ್ಲಾಗಲ್ಲಿ ತೊಗೊಬೋದು. ಬನ್ನಿ, ಇದನ್ನು ಆಚೆ ಹೋಗಿ ನಿಮಗೆ ತೋರಿಸ್ತೀನಿ ಕ್ಲಾರಿಟಿ ಹೇಗೆ ಬರ್ತಾ ಇದೆ. ಇವಾಗ GoProಗೆ DJI Mic 2 ಮಿನಿನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಹೆಲ್ಮೆಟ್ ಒಳಗಡೆ. ಆಗಲೇ ನಾನು ತೋರಿಸಿದ್ನಲ್ಲ ಹೇಗೆ ನಾನು ಹಾಕ್ಕೊಂಡಿದ್ದೀನಿ ಅಂತ. ಬನ್ನಿ ಇವಾಗ ರೈಡ್ ನೋಡೋಣ. ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ನೀವು ವೀಡಿಯೋ ನೋಡಿದ್ರೆ ನನಗೆ ನನಗೆ ಆಡಿಯೋ ಕ್ವಾಲಿಟಿ ಬರಬೇಕು ಅನ್ನೋದರಲ್ಲಿ ಇದು ಒಂದು ಬೆಸ್ಟ್ ಸೆಟಪ್ ನಾನು ಮಾಡ್ಕೊಂಡಿರೋದ್ರಲ್ಲಿ. ವೀಡಿಯೋ ಕ್ಲಾರಿಟಿಗೆ ಇನ್ನೂ ನಾನು ಸ್ವಲ್ಪ ಈ ಬೇರೆ ಥರ ಮಾಡ್ಕೊಬೇಕು. ಸೊ ನಾನು ಯೂಸ್ ಮಾಡ್ತಿರೋ ಮೊದಲೆಲ್ಲ ಲ್ಯಾವೆಲ್ ಬೈಕ್
ಇವಾಗ ನಾನು DJI Mic 2ನ GoPro Hero 12ಗೆ ಇವಾಗ DJI Mic 2ನ GoPro Hero 12ಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಿದೆ ಇಲ್ಲಿ, ಈ ಥರ ಕಾಣಿಸುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆಗಲೇ ಹೇಳ್ದಂಗೆ GoPro Hero 12 ಬ್ಲ್ಯಾಕು, ಅದಕ್ಕೆ DJI Mic 2 ಯೂಸ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ಲಾರಿಟಿ ಹೇಗೆ ಬರ್ತಾಯಿದೆ ಅಂತ ನೀವು ವಿಡಿಯೋ ನೋಡಿದ್ಮೇಲೆ ನನಗೆ ಹೇಳಿ. ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿ ಬರ್ತದೆ. ಸೋ ಫಾರ್ ನಾನು ಯೂಸ್ ಮಾಡ್ತಾರೋ ಸೆಟಪ್ಪಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಸೆಟಪ್. ಇದು ನಿಮ್ಮ ಹತ್ರ ಏನಾದ್ರು 7, 8 ಇತ್ತು ಅಂದರೆ ಈ ಥರ ಸೆಟಪ್ ಮಾಡ್ಕೊಬೋದು. ನಿಮ್ಮ ಹತ್ರ GoPro 13 ಇತ್ತು ಅಂದರೆ, ಲೇಟೆಸ್ಟ್ ವರ್ಷನ್ ಏನಿದೆ ನಿಮ್ಮ ಹತ್ರ ಅದಿದ್ದರೆ, ಈ ಏನಿದೆ ಉಲಾಂಜಿ ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಮುಂದೆ, ಈ ಉಲಾಂಜಿ ಕಿಟ್ಟೇ ಬೇಡ, ಮತ್ತು ಈ ಟ್ರಾನ್ಸ್ಮಿಟರು ಬೇಡ. ಒಂದು ರಿಸೀವರ್ ಇಟ್ಕೊಂಡು ಬ್ಲೂಟೂತಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ನಿಮ್ಮ GoPro 13ಗೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಇವರು ಯಾವ ಮಳೆ ಬಂದ್ರೂ ತೆಗಿಯಂಗಿಲ್ಲ, ಏನಿಲ್ಲ. ಯಾಕಂದರೆ ಮೈಕ್ ಒಳಗಡೆ ಇರುತ್ತೆ, ಹೆಲ್ಮೆಟ್ ಒಳಗಡೆ ಮಳೆ ನೀರು ಒಂಚೂರು ಬೀಳಲ್ಲ. ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ಬೋದು ನೀವು. ಸಾಕಾಗಿರುತ್ತೆ ಆ ಸೆಟಪ್. ಯಾಕಂದರೆ ನಾನು ಈಗ ತೊಗೋಬೇಕಂದ್ರೆ ಮತ್ತೆ ಅಪ್ಗ್ರೇಡ್ ಮಾಡಬೇಕು. ಸೊ ಸದ್ಯಕ್ಕೆ ಈಗ ನನಗೆ ಬೆಟರ್ ಅನಿಸುತ್ತೆ. ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಮಳೆ ಬಂದರೆ ಎಲ್ಲ ತೆಗೆದು ಇಟ್ಟು ಜೋಬಲ್ಲಿ ಇಕ್ಕೊಬೇಕು, ಅದೊಂದೇ ಪ್ರಾಬ್ಲಮ್ಮು. ಇಲ್ಲ ನಿಮ್ಮ ಹತ್ರ DJI Osmo ಕ್ಯಾಮ್ರಾ ಇದೆ ಅಂದರೆ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದರೆ ಮೈಕು ಅವ್ರದ್ದೇ ಬ್ರ್ಯಾಂಡು, ನೀವು ಯೂಸ್ ಮಾಡ್ತಾರೋ ಕ್ಯಾಮ್ರಾನು ಅದೇ ಒಂದು ಸೇಮ್ ಬ್ರ್ಯಾಂಡ್ ಅಂದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ. ಇಲ್ಲ ನನಗೆ ಹತ್ರ ಇರೋದೇ GoPro 7, 11, 8 ಈ ಥರ ಇದೆ ಅಂತಂದರೆ, ನಾನು ಹೇಳಿದ್ದೀನಲ್ಲ ಈ ಥರ ಟ್ರಾನ್ಸ್ಮಿಟರ್ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಸೂಪರಾಗಿ ಬರುತ್ತೆ ವಾಯ್ಸು ಕ್ಲಾರಿಟಿ, ನಾಯ್ಸ್ ಕ್ಯಾನ್ಸಲೇಷನ್. ನಿಮ್ಗೆ ಆಚೆ ಕಡೆ ಸೌಂಡ್ ಏನೂ ಕೇಳಿಸಲ್ಲ. ಏನಾದ್ರು 2 ಆರ್ಡ್ರ್ ಮಾಡಿಕೊಂಡ್ರೆ ರಿಸೀವರ್ನ, ಒಂದು ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು, ಇನ್ನೊಂದು ಸೈಲೆನ್ಸರ್ ಹತ್ರ ಇಲ್ಲ ಹಿಂದ್ಗಡೆ ನಿಮ್ಮದು ಜೋಬಲ್ಲೆಲ್ಲ ಎತ್ಕೊಂಡ್ರೆ 2 ವಾಯ್ಸು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಒಂದನ್ನು ಸೈಲೆನ್ಸರ್ ಸೌಂಡಿಗೆ ಇಟ್ಕೊಬೋದು, ಒಂದನ್ನು ನಿಮ್ಮ ಎಕ್ಸಾಸ್ಟ್ ಸೌಂಡ್ಗೆ ಇಟ್ಕೊಬೋದು, ಇನ್ನೊಂದು ನೀವು ಮಾತಾಡೋದಕ್ಕೆ ಇಟ್ಕೊಬೋದು. ಸೂಪರಾಗಿರುತ್ತೆ. ಇಲ್ಲ ನನ್ನ ಹತ್ರ ಒಂದೇ ಇರೋದು ಸಿಂಗಲ್ಲು, ಇದು ಒಳ್ಳೆ ಬಜೆಟ್ ಸಿಗೋದು ಅಂದರೆ ಮಿನಿಮಮ್ ಅಂದರೆ ನಿಮಗೊಂದು 10,000 ಒಳಗಡೆ ಸಿಕ್ಬಿಡುತ್ತೆ ಇದು ಸೆಟಪ್ಪು. ತಗೊಂಡು ನನಗೆ ವೈರೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಈ ಥರ ಸೆಟಪ್ ಮಾಡ್ಕೊಬೋದು. ಮತ್ತು ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಲ್ರೆಡಿ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಹೇಗಿದೆ ಕ್ಲಾರಿಟಿ ಅಂತ ವಾಯ್ಸ್ದು. ಸೊ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ DJI ಮೈಕಲ್ಲಿ. ನನಗೆ ಇನ್ನು ಫ್ಯೂಚರಲ್ಲಿ ನಾನು ಹೋಗೋದಾದರೆ ನಾನು GoProಗೆ ಹೋಗಲ್ಲ, ಮತ್ತು DJI ಕ್ಯಾಮ್ರಾಗೆ ಹೋಗ್ಬಿಡ್ತೀನಿ. ಯಾಕಂದರೆ ಅವ್ರದ್ದಾದರೆ ಮ್ಯಾಗ್ನೆಟಿಕ್ ಮೌಂಟ್ ಇದೆ, ಈಸಿ ಆ್ಯಕ್ಸೆಸ್, ನಮಗೆ ತೆಗಿಯೋಕ್ಕೆ ಮತ್ತು ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಆ ಸೇಮ್ ಕಾನ್ಸೆಪ್ಟು ನಿಮಗೆ GoPro 13ನಲ್ಲಿ ಬಿಟ್ಟಿದ್ದಾರೆ. 12 ಹಿಂದ್ಗಡೆ ಏನಿದೆ ಬ್ರ್ಯಾಂಡ್ಗಳು ಅವ್ರದ್ದೆಲ್ಲ ಅದರಲ್ಲಿಲ್ಲ. 13ನಲ್ಲಿ ಏನು ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಇನ್ನು ಫ್ಯೂಚರಲ್ಲಿ GoProದವರು ರೊಚ್ಚಿಗೆದ್ದು ಏನಾದ್ರು ಅವರು ಒಂದು ಮೈಕು GoPro ಮೈಕ್ ಅಂತ ಬಿಟ್ಟರೆ, ಯಾರ್ಯಾರು GoPro ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈಸಿ ಆಗುತ್ತೆ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ GoProಯಿಂದ ನಾವು ಬೇರೆದಕ್ಕೆ ಅಪ್ಗ್ರೇಡ್ ಆಗಲೇಬೇಕು. ಸೊ ನೋಡ್ತಿದ್ರಲ್ಲ ವಿಡಿಯೋ, ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ನನಗೆ ಹೇಳಿ. ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಕಮೆಂಟಲ್ಲಿ. ಇಲ್ಲ ನಿಮ್ದು ಯಾವ್ದಾದ್ರು ಬೇರೆ ರೀತಿ ಸೆಟಪ್ ಮಾಡ್ಕೊಂಡಿದ್ರೆ ನಂಗೆ ತಿಳಿಸಿ, ಅದು ನನಗೇನು ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ಹೌ ಟು ಕನೆಕ್ಟ್ GoPro ಆ್ಯಂಡ್ ಮೈಕ್ ಅಂತ. ಯಾವುದು ಬೇರೆ ಆಪ್ಷನೇ ಇಲ್ಲ ಅವರಿಗೆ. ಕೆಲವ್ರು ಹೇಳ್ತಾರೆ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ ಅಂತ. ವರ್ಕ್ ಆಗುತ್ತೆ. ನಿಮ್ಮ GoPro ಯಾವುದೇ 12, 11 ಇತ್ತು ಅಂದರೆ ಅಪ್ಗ್ರೇಡ್ ಮಾಡಿಕೊಂಡು, ಮತ್ತು DJI ಮೈಕ್ ನಿಮ್ಮ ಹತ್ರ ಇದ್ದು ಅಪ್ಗ್ರೇಡ್ ಮಾಡಿಕೊಂಡ್ರೆ, ನೀವು ವ್ಲಾಗ್ ಮಾಡ್ತಾ ಈ ಥರ ಡ್ರೈವ್ ಮಾಡಿಕೊಂಡು ಮಾತಾಡಿದ್ರೆ ಏನೂ ಕೇಳಿಸಲ್ಲ, ಅದು ವಾಯ್ಸೇ ಕೇಳಿಸಲ್ಲ. ಬಟ್ ಜನರಲಾಗಿ ಸುಮ್ಮನೆ ಒಂದು ಒಳಗಡೆ ಇಂಟೀರಿಯರ್ ಕೂತ್ಕೊಂಡು ಯಾವ್ದಾದ್ರು ಒಂದು ವ್ಲಾಗ್ ಮಾಡ್ತಿದ್ದೀರಾ ಅಂತಂದರೆ, ಇಲ್ಲ ನಡ್ಕೊಂಡು ವ್ಲಾಗ್ ಮಾಡ್ತಿದ್ದೀರಾ ಅಂದರೆ ಈ ಸೆಟಪ್ಪಲ್ಲಿ ಡೈರೆಕ್ಟಾಗಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೀವು ಮಾಡ್ಬೋದು. ಅದು ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ ವಾಯ್ಸು. ಬಟ್ ನೀವು ಡ್ರೈವ್ ಮಾಡಿಕೊಂಡು ಹೋಗ್ತಾ ನಾನು ವೀಡಿಯೋ ಮಾಡಿಕೊಂಡು ಒಳ್ಳೆ ಆಡಿಯೋ ಕ್ಲಾರಿಟಿ ಕೊಡ್ತೀನಿ ಅಂದರೆ ಅಷ್ಟೊಂದು ಬರಲ್ಲ. ಇನ್ನೊಂದು ಆಪ್ಷನ್ ಇದೆ ಇದಕ್ಕೆ. ಅದೇನು ಮಾಡ್ಬೋದು ಅಂತಂದರೆ, ನೀವು ತುಂಬ ಎಡಿಟಿಂಗಲ್ಲಿ ಪ್ರೋ ಆಗಿರಬೇಕು. ವೀಡಿಯೋನ ಹಾಗೇನೆ GoProದಲ್ಲಿ ಮಾಡಿಕೊಂಡು, ಇದೇನಿದೆ ನಾನು ರಿಸೀವರ್ ಹೇಳಿದ್ನಲ್ಲ ಅದಕ್ಕೊಂದು ಲೆವೆಲ್ ಮೈಕ್ ಅವ್ರದ್ದೇನೆ ತೊಗೊಂಡು ಅದನ್ನು ಹಾಕ್ಕೊಂಡು
ಸೇಮ್ ಹಳೆ ಸೆಟಪ್ ಥರನೇ ಮಾಡಿಕೊಂಡು ವೀಡಿಯೋ ಮತ್ತು ಆಡಿಯೋ ಡಿಫ್ರೆಂಟಾಗಿ ಎಡಿಟ್ ಮಾಡಬೇಕು ನೀವು. ವೀಡಿಯೋ ಸಪ್ರೇಟಾಗಿ ತೊಗೊಂಡು ಎಡಿಟಿಂಗಲ್ಲಿ ಮತ್ತು ಆಡಿಯೋ ಸಪ್ರೇಟಾಗಿ ಹಾಕ್ಕೊಂಡು ಎರಡನ್ನೂ ಮರ್ಜ್ ಮಾಡಿ ನೀಟಾಗಿ ಮ್ಯಾಚ್ ಮಾಡಬೇಕು. ಅದು ಯಾರಿಗೆ ಎಡಿಟಿಂಗ್ ಬರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಡಿಟಿಂಗ್ ಯಾರು ಬರುತ್ತೆ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಇಷ್ಟ ಆಯಿತು ನನ್ನ ಗೋಪ್ರೋ ಮತ್ತು DJI ಮೈಕ್ ಸೆಟಪ್ಪು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಂಗೆ ತಿಳಿಸಿ. ನಾನು ನಿಮ್ಮ ಪ್ರವೀಣ್ ವೈಭವ್. ಎಲ್ಲರೂ ನನ್ನ PRV ಮೋಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.